हेलो एवरीवन, दी आई न्यूज में आपका स्वागत है। मैं इब्राहिम आपके साथ। इस वक्त हम बेंगलुरु शहर के सर्वज्ञ नगर कॉन्स्टिट्यूएंसी में मौजूद हैं, जहां आज सर्वज्ञ नगर कॉन्स्टिट्यूएंसी में जनता दल सेक्युलर पार्टी की जो है एक मीटिंग ऑर्गेनाइज की गई है। जहां दोस्तों जेडीएस की एक सर्वज्ञ नगर ब्लॉक कमेटी मीटिंग जो है आज ऑर्गेनाइज की है, और ऑर्गेनाइज करने वाले जो है प्रेसिडेंट जनाब शिव कुमार ने जो है ये मीटिंग को ऑर्गेनाइज किया है। एक बहुत ही बेहतरीन मीटिंग जिसमें कई पॉइंट्स को जो है डिस्कस किया है, किस तरह से जो है पार्टी को मजबूत किया जाए, किस तरह से पार्टी को स्ट्रांग कर आने वाले बीबीएमपी इलेक्शंस में जो है उम्मीदवारों को उतारा जाए, किस तरह से अपनी जिम्मेदारियों को निभाया जाए, इस तरह का डिस्कशन जो है आज किया है। और साथ ही साथ आज जो है इस मीटिंग में पोस्टिंग भी जो है अनाउंस की गई है, और इस वक्त हमारे साथ जो है प्रेसिडेंट शिव कुमार मौजूद हैं। आइए इनसे बात करेंगे और देखते हैं इनका क्या कहना है। बड़ा बूथ मಟ್ಟದ ಎಲ್ಲ ಸಮಿತಿ ಸಹ ರಚನೆ ಮಾಡಿದ್ದಾರೆ। ತಗೊಳ್ಳಿ, ಸ್ಟಡಿ ಮಾಡಿ, ರೋಡ್ ತಗೊಳ್ಳಿ, ರೋಡಲ್ಲಿ ಮನೆಗಳ ಹೆಸರಿಗೆ ಕೊಡಿ ಗೊತ್ತಾಗ್ಬಿಡ್ತದೆ। ಹಳೆ ಮನೆಗಳು ಸುಮಾರು ಇರ್ತವೆ, ಒಂದು ಓಡಾಡದಲ್ಲಿ 50 ಮನೆ ಇರ್ತವೆ, 20 ಟೈಮ್ ಇದೆ ನಮ್ಗಿನ್ನು। ಒಬ್ಬೊಬ್ರು ಡೈಲಿ ಒಂದು 15-20 ಮನೆ ಮಾಡಿದ್ರು ಬಹಳ ಯೂಸ್ ಆಗುತ್ತೆ। ಗೊತ್ತಿಲ್ಲ, ಬೆಂಗಳೂರಲ್ಲಿ ಇವತ್ತು ಇಷ್ಟೊಂದು ಜನ ಲೀಡರ್ಗಳು ಮಾತಾಡ್ತಾ ಇದ್ದಾರೆ ಅಂದ್ರೆ ಅದು ತಮ್ಮ ಕ್ಷೇತ್ರದಲ್ಲಿರುವಂತ ರಮೇಶ್ ಗೌಡ ಸರ್ ಇದ್ದಾರೆ। ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಅವ್ರನ್ನ ಸಿಗ್ಬೇಕಂದ್ರೆ ನಮಗೆಲ್ಲ ಕಷ್ಟ ನಗರದಲ್ಲಿ। ನಿಮ್ಗೆ ಹತ್ತದಲ್ಲೇ ಇದ್ದಾರೆ, ಮತ್ತೆ ನೀವೇನಾದ್ರೂ ಅವ್ರ ಕಣ್ಮುಂದೆ ಕೆಲಸ ಮಾಡಿದ್ರೆ ಈಗ ನಾವು ಹೇಗ್ ಬೆಳೆದಿದ್ವು ಅದೇ ರೀತಿಲಿ ಈಗಿರೋ ವಾರ್ಡ್ ಅಧ್ಯಕ್ಷರು ಖಂಡಿತವಾಗ್ಲೂ ಬೆಳಿತೀರ। ಇವತ್ತಿನ ಕಾನ್ಸೆಪ್ಟ್ ಬಂದು ಎಲ್ಲರೂ ಎಲ್ಲಿ ನಮ್ಮ ಪಕ್ಷದಲ್ಲಿ ಏನೇನಾಗಿತ್ತು, ಈಗೆಲ್ಲ ಪಕ್ಷ ಇಂಪ್ಲಿಮೆಂಟ್ ಆಗಿದೆ ಅನ್ನೋ ವಿಚಾರಗಳನ್ನ ತಮಗೆ ತಿಳಿಸ್ಕೊಟ್ಟಿದ್ದಾರೆ। ಅದೇ ವಿಚಾರನ ನಾನು ಮತ್ತೆ ತಮ್ಮೆಲ್ಲರಿಗೂ ತಿಳಿಸಿ ಹೇಳೋದಿಲ್ಲ। ಇವತ್ತಿನ ವಿಚಾರ ಬಂದು ಬೂತ್ ಮಟ್ಟದ ಮಾಡುವಂತದ್ದು ಅಂತ ಶಿವಕುಮಾರ್ ಅವರು ಹೇಳಿದ್ದಾರೆ। ಶಿವಕುಮಾರ್ ಅವರಾಗೆ ಬೂತ್ ಲಿಸ್ಟ್ ಕೂಡ ರೆಡಿ ಮಾಡಿದ್ದಾರೆ। ಈ ಬೂತ್ ಲಿಸ್ಟ್ ನ ತಾವೆಲ್ಲ ಅಧ್ಯಕ್ಷರು ಎಷ್ಟು ಜನ ಬಂದಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲ ಬಂದಿದ್ದಾರಲ್ಲ ಸರ್? ನಾವು ಸಾಂಸ್ಥಿಕ ಚುನಾವಣೆ ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ। ಎಲ್ಲ ಅಧ್ಯಕ್ಷರು ಬಂದು ಚುನಾವಣೆಗಳಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ, ಪೋಸ್ಟಿಂಗ್ ಬಂದಿಲ್ಲ ಅನ್ನೋದೊಂದು ಗೊಂದಲನ ನನಗೆ ಅಶ್ವಥ್ ಅವರು ಹೇಳಿದ್ರು। ಪುಲ್ಕೇಶಿ ನಗರದಲ್ಲೂ ಸರ್ವಜ್ಞ ನಗರದಲ್ಲೂ ಎಲ್ಲಾ ವಾರ್ಡ್ ಅಧ್ಯಕ್ಷರುಗಳು ಕಾರ್ಯಕರ್ತರು ಪೋಸ್ಟಿಂಗ್ ಲೆಟರ್ ಕೊಟ್ಟಿಲ್ಲ ಅಂತ ಕೇಳ್ತಾ ಇದಾರಂತ। ತಮ್ಮೆಲ್ಲರ ಗಮನದಲ್ಲಿ ಒಂದು ವಿಚಾರ ಹೇಳ್ತೀನಿ। ನಮ್ಮ ರಾಜ್ಯದಲ್ಲಿರುವಂತ 31 ಜಿಲ್ಲೆಯಲ್ಲಿ ಬೆಂಗಳೂರು ಒಂದು ಜಿಲ್ಲೆ। ಈ ಚುನಾವಣೆ 31 ಜಿಲ್ಲೆಯಲ್ಲೂ ನಡೆದಿದೆ। ಹಾಗಾಗಿ ಈಗ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ, ರಾಷ್ಟ್ರೀಯ ಹಾಗೂ ರಾಜ್ಯದ್ದಾಯ್ತು। ಬೆಂಗಳೂರು ನಗರದ ನಮ್ಮ ರಮೇಶ್ ಗೌಡ್ರದ್ದು ಈ ಚುನಾವಣೆಗೆ ಅವರೇ ಆಯ್ಕೆ ಆಗಿರೋದು। ಅವರು ಚುನಾವಣೆ ಆಯ್ಕೆಯಾಗಿ ಸ್ಟೇಟ್ ಅಲ್ಲಿ ಪೋಸ್ಟಿಂಗ್ ಕೊಟ್ಟ ಮೇಲೆ ನನಗೆ ಚುನಾವಣಾಧಿಕಾರಿ, ರಾಜ್ಯ ಚುನಾವಣಾಧಿಕಾರಿ ತಿಪ್ಪೇಸ್ವಾಮಿ ಅವರು ನನಗೆ ಡೈರೆಕ್ಷನ್ ಕೊಡ್ಬೇಕು, ಬೆಂಗಳೂರಲ್ಲಿ ಕೊಡಿ ಅಂತ। ಸೊ ತುಂಬಾ ಹತ್ತಿರದಲ್ಲಿದ್ದೀವಿ, ಇನ್ನೊಂದು ವಾರ 10 ದಿವಸದಲ್ಲಿ ತಾವೆಲ್ಲ ಯಾರು ಅರ್ಜಿ ಹಾಕಿದ್ರು, ಪುಲ್ಕೇಶಿ ನಗರ ಆಗಿರ್ಬೋದು, ಸರ್ವಜ್ಞ ನಗರ ಆಗಿರ್ಬೋದು, ಸಿವಿರಾಮ್ ನಗರ ಆಗಿರ್ಬೋದು, ಇಲ್ಲಿ ಯಾರೆಲ್ಲ ಬಂದಿದ್ದೀರೋ ತಮ್ಮೆಲ್ಲರಿಗೆ ತುಂಬಾ ಅತಿ ಶೀಘ್ರದಲ್ಲಿ 8 ರಿಂದ 10 ದಿವಸದಲ್ಲಿ ಆಫೀಸಲ್ಲಿ ಪ್ರತಿಯೊಬ್ಬರು ವಾರ್ಡಲ್ಲಿ ಸಿಸಿ ಮೆಂಬರ್ ಕೂಡ ಕೊಟ್ಟಿದ್ದೀರಾ। ಅಧಿಕಾರಿಗಳೇನು ಅವ್ರು ಏನ್ ಕೆಲಸ ಮಾಡಬೇಕಂದ್ರೆ ಅವರು ವೋಟರ್ ಲಿಸ್ಟ್ ಅನ್ನ ಪರಿಷ್ಕರಣೆ ಮಾಡುವಂತ ಕೆಲಸ ಅವ್ರ ಜವಾಬ್ದಾರಿ ಇರ್ತದೆ। ವೋಟರ್ ಲಿಸ್ಟ್ ಅಲ್ಲಿ ಯಾರ ಹೆಸರಿದೆ, ಯಾರ ಹೆಸರಿಲ್ಲ, ಯಾರ ಹೆಸರು ಸೇರಿಸಬೇಕು, ಅಥವಾ ಬೋಗಸ್ ವೋಟ್ಗಳನ್ನ ಏನಾದ್ರು ಬೇರೆ ಪಕ್ಷದವ್ರು ಸೇರಿಸಿದ್ರೆ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಪಕ್ಷದ ಮುಖಂಡರುಗಳಿಗೆ ತಂದು ಕೆಲವು ಕಡೆ ನಿಮ್ಗೆ ಗೊತ್ತಿರ್ಬೋದು, ಈ ಸರಿ ಬಿಹಾರದಲ್ಲಿ 17 ಲಕ್ಷ ಬೋಗಸ್ ವೋಟ್ಗಳನ್ನ ಸೇರಿಸಿದ್ದನ್ನು ಕಿತ್ತಾಕಿಸಿದ್ದಾರೆ। ಯಾಕಂದ್ರೆ ಅಲ್ಲಿ ಚುನಾವಣೆ ನಡೆಸಬೇಕಾದ್ರೆ ರೌಡಿಗಳು ಎಲ್ಲಾ ತರದವರು ಎಲ್ಲ ಕ್ಷೇತ್ರಗಳಲ್ಲೂ ಇರ್ತಾರೆ। ಇಲ್ಲಿ ನಾವು ನಿಮ್ಮಂತ ಸಭ್ಯ ಜನಗಳನ್ನ ಎದುರಿಸೋಕ್ಕೋಸ್ಕರ ಬೂತ್ ಅಲ್ಲಿ ಬೋಗಸ್ ವೋಟ್ಗಳನ್ನು ಸೇರಿಸ್ತಾರೆ। ಆ ಬೂತ್ ಸಮಿತಿ ಅಧ್ಯಕ್ಷ ಮತ್ತು ಬೂತ್ ಸಮಿತಿ ಸದಸ್ಯರ ಕೆಲಸ ಅದು ಬಹಳ ಮುಖ್ಯ। ಯಾಕಂದ್ರೆ ಒಬ್ಬ ವ್ಯಕ್ತಿ ಚುನಾವಣೆಗೆ ನಿಂತು ಗೆಲ್ಲಬೇಕು ಅಂದ್ರೆ ಬೂತ್ ವೋಟರ್ ಲಿಸ್ಟ್ ನಲ್ಲಿ ಒಳ್ಳೆಯವರ ಹೆಸರು ಇರಬೇಕು, ಆ ಕ್ಷೇತ್ರದಲ್ಲಿ ವಾಸ ಮಾಡಿರೋ ಹೆಸರು ಇರಬೇಕು। ಬೋಗಸ್ ಹೆಸರು ಸೇರ್ಕೊಂಡಿದ್ರೆ, ಬೋಗಸ್ ವೋಟ್ಗಳಾದ್ರೆ ನೀವು ನಿಜವಾಗಿಯೂ ಒಬ್ಬ ಸರಿಯಾದ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ। ಇವತ್ತಿನ ದಿನ ನಾನು ಯಾವುದೋ ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡ್ತಿದ್ದಂತ ಒಂದು ಪೊಸಿಷನ್ ಕೊಟ್ಟು ನಮ್ಮ ಜೆಡಿಎಸ್ ಪಕ್ಷ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ, ಮತ್ತು ನಮ್ಮ ಅಧ್ಯಕ್ಷರಾದಂತಹ ರಮೇಶ್ ಗೌಡರು ಸಪೋರ್ಟ್ ಮಾಡಿ ಇವತ್ತಿನ ದಿನ ಈ ಕಾನ್ಸ್ಟಿಟ್ಯೂನ್ಸಿಗೂ ಕರ್ಕೊಂಡು ಬಂದಿದ್ದಾರೆ। ಆದ್ರಿಂದ ನಾವೆಲ್ಲರೂ ಇವತ್ತು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ಶಿವಣ್ಣ ಅವರು ಕರೆ ಕೊಟ್ಟಿದ್ದಾರೆ। ಬೂತ್ ಮಟ್ಟದಲ್ಲೂ ಕೂಡ ಎಲ್ಲಾ ಕಾರ್ಯಕರ್ತರು ಒಗ್ಗೂಡಿ ಕೆಲಸ ಮಾಡಿ ನಮ್ಮ ಈ ಜೆಡಿಎಸ್ ಪಕ್ಷನ ತಳಮಟ್ಟದಿಂದ ಕೆಲಸ ಮಾಡಿ
ಆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ವಾರ್ಡ್ಗೆ ಯಾರನ್ನ ಕಾರ್ಪೊರೇಟರ್ ಮಾಡ್ತಾರೋ ಅಥವಾ ಟೋಟಲ್ ಕಾನ್ಸ್ಟಿಟ್ಯೂನ್ಸಿ ಎಂದಲ್ಲಿ ಯಾರಾಗ್ತಾರೋ ಯಾರಾದ್ರೂ ಆಗಿರ್ಲಿ, ನಾವು ನೋಡ್ಬೇಕಾಗಿರೋದು ಕುಮಾರಣ್ಣವ್ರ ಮುಖ, ಅಪ್ಪಾಜಿ ದೇವೇಗೌಡರ ಮುಖ ಹಾಗೂ ನಿಖಿಲ್ ಕುಮಾರಣ್ಣವ್ರ ಮುಖ. ಇವತ್ತು ದಿನ ಸಭೆಯಲ್ಲಿ ನಮ್ಮ ಸಿಟಿ ಅಧ್ಯಕ್ಷರಾದಂಥ ರಮೇಶ್ ಗೌಡ ಅರ್ಜಿ ಅವರು ಬರಬೇಕಾಗಿತ್ತು. ಅವರು ಡೆಲ್ಲಿಯಲ್ಲಿ ಇದ್ದಾರೆ. ಆ ಕಾರಣದಿಂದ ಅವ್ರು ಬರಲಿಕ್ಕಾಗಲಿಲ್ಲ. ನಮಗೆ ಈ ಕ್ಷೇತ್ರದಲ್ಲಿ ಶಕ್ತಿ ಸುಮ್ತೋ ಥರ ನಮ್ಮ JDS ಆಫೀಸಿಂದ ಬಂದಿದ್ದಾರೆ. ಎಲ್ಲ ಅಧ್ಯಕ್ಷರುಗಳು ಬಂದಿದ್ದಾರೆ. ನಮ್ಮನ್ನು ಕೆಲಸ ಮಾಡೋಕ್ಕೆ ಒಂದು ಶಕ್ತಿ ತುಂಬಿದೆ. ಇವತ್ತು ಬೂತ್ ಕಮಿಟಿ ಚಾಲನೆ ಮಾಡ್ತಾ ಇದ್ದೀವಿ. ನಮ್ಮ ಕ್ಷೇತ್ರದ ಚಾಲನೆ ಮಾಡಿದ್ದೀವಿ. ಏನೋ ಒಂದು ಬಾಧೆ ಪಟ್ಟು ಕೌನ್ಸಿಲರ್ ಗೆಳಿಬೇಕಂತ ನಾವು ಉದ್ದೇಶನೆಲ್ಲ ಮಾಡ್ತಾ ಇದ್ದೀವಿ. ಆದ್ದರಿಂದ ನನಗೆ ಈ ಶಕ್ತಿ ಬರಬೇಕಂದ್ರೆ ನಮ್ಮ ಅಧ್ಯಕ್ಷರು ರಮೇಶ್ ಗೌಡಜಿ ಅವರೇ ಕಾರಣ. ಅವ್ರ ಶಕ್ತಿಯಿಂದ ನಾವು ವಾರ್ಡ್ ಅಧ್ಯಕ್ಷರುಗಳು ಮತ್ತು ನಮ್ಮ ಕಾರ್ಯಕರ್ತರುಗಳದ್ದು ನನಗೆ ಶಕ್ತಿ ತಂದಿದ್ದಾರೆ. ಆದ್ದರಿಂದ ಈ ಕೆಲಸಗಳನ್ನ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಆದ್ದರಿಂದ ನಮ್ಮ ಪಕ್ಷ JDS ಪಕ್ಷ ಏನೋ ಒಂದು ಕಷ್ಟಪಟ್ಟು ನಾವು ಏನೋ ಒಂದು ನಮ್ಮ JDS ಪಕ್ಷ BBMP ಎಲೆಕ್ಷನ್ ಚುನಾವಣೆಯಲ್ಲಿ ಗೆದ್ದು ನಾವು ಮುಂದೆ ಬರ್ತೀವಿ ಅಂತ ಒಂದು ನಮ್ಗೆ ನಂಬಿಕೆ ಇದೆ. ಆದ್ದರಿಂದ ನಾವು ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಹೊಂದಾಣಿಕೆ BJP ನಾವು JDS ಅಲೈನ್ಸ್ ಇರೋದ್ರಿಂದ ನಾವಿಬ್ಬರು ಕುತ್ಕೊಂಡು ನಾವು ನಮ್ಗೆ ಎಷ್ಟು ಸೀಟ್ ಕೊಡ್ತಾರೇನೋ ಆ ಸೀಟ್ನಿಂದ ಗೆಲ್ಲಕ್ಕೆ ಬರೋಕ್ಕೆ ನಮ್ಗೆ ಶಕ್ತಿ ಇದೆ. ಈಗ ಸರ್ವಜ್ಞ ನಗರ ಎಲ್ಲ ಹೊಸ ಪದಾಧಿಕಾರಿಗಳಿಗೂ ನಾನು ಶುಭ ಕೋರುತ್ತಾ, ಮುಂದಿನ ಚುನಾವಣೆಯಲ್ಲಿ ನಮ್ಮ ಈಗ ಶಿವಕುಮಾರ್ ಅವರು ನಮ್ಮ ರಮೇಶ್ ಗೌಡರ ನೇತೃತ್ವದಲ್ಲಿ ಏನೊಂದು ಈ ಸಭೆಯನ್ನು ಮಾಡಿದ್ದಾರೋ ಇದು ಯಶಸ್ವಿಯಾಗಿ ಆಗಿದೆ. ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ NDA ಪಕ್ಷದಲ್ಲಿರೋದ್ರಿಂದ ನಾವು ನಮ್ಮ ಒಂದು ಹೊಂದಾಣಿಕೆ ಪ್ರಕಾರವಾಗಿ ಇಲ್ಲಿ ಒಂದು ಅರ್ಧ ಅಂದರೆ ನಮ್ಗೆ ಇವಾಗ 14 ಇದೆ ಅಂದರೆ ನಾವು 7 ಸೀಟ್ಗಳನ್ನ ಗೆಲ್ಲುವಂಥ ಒಂದು ಹುಮ್ಮಸ್ಸಲ್ಲಿ ಇದ್ದಾರೆ. ನಗರದ ಅಧ್ಯಕ್ಷರು ರಮೇಶ್ ಗೌಡರ ನೇತೃತ್ವದಲ್ಲಿ ನಮ್ಮ ಬೆಂಗಳೂರು ನಗರದ 28 ಕ್ಷೇತ್ರದಲ್ಲೂ ಅಧ್ಯಕ್ಷರುಗಳು ತುಂಬ ಆಕ್ಟಿವ್ ಆಗಿದ್ದಾರೆ. ಇವತ್ತಿನ ಈ ಭಾಗದಲ್ಲಿ ಸರ್ವಜ್ಞ ನಗರದಲ್ಲಿ ಶಿವಕುಮಾರ್ ಅವರ ಒಂದು ಆಸಕ್ತಿ ಮತ್ತು ಅವರು ಮಾಡ್ತಾ ಇರುವಂಥ ಕಾರ್ಯಗಳು ತುಂಬ ಒಳ್ಳೆ ರೀತಿಯಲ್ಲಿ ಮುಂದೆ ಬರುತ್ತೆ ಅಂತ ನಾನು ಆ ಒಂದು ನಂಬಿಕೆಯಲ್ಲಿ ಅವರನ್ನು ನಾನು ವಿಶ್ ಮಾಡ್ತಾ ಎಲ್ಲ ಒಂದು BBMP ಚುನಾವಣೆಗಳಲ್ಲಿ ಎಲ್ಲ ವಾರ್ಡಲ್ಲೂ ಗೆಲ್ಸ್ಕೊಂಡು ಬನ್ನಿ ಅಂತ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ನಮಗೆ ಬಲ ತುಂಬ ಮಾತುಗಳನ್ನು ಆಡಿದ ಶಿವಕುಮಾರ್ ಅವರಿಗೆ ಹಾಗೂ ನಮ್ಮ ಕ್ಷೇತ್ರಕ್ಕೆ ಅತ್ಯಂತ ಬಲ ತುಂಬಾದ ನಮ್ಮ ಡೈನಾಮಿಕ್ ಹೀರೋ ಆದ ರಮೇಶ್ ಗೌಡರು ಹಾಗೂ ರಾಜ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಯೂತ್ ಹಾಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯ ಅಧ್ಯಕ್ಷರಾದ ರಮೇಶ್ ಗೌಡರು ನಮಗೆ ಹೆಚ್ಚಿನ ಬಲ ತುಂಬಿ ಈಗ ಸಂಘಟನೆಗೆ ಒಳ್ಳೆ ಉತ್ತೇಜನ ಕೊಟ್ಟು ನಮ್ಮ ಈ ಟೈಮಲ್ಲಿ ನಮಗೆ ಬೂತ್ ಮಟ್ಟದ ಸಮಿತಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟು ಅವರು ನಮ್ಮ ಇಲ್ಲದೇ ಇದ್ದರೂ ಅವರ ಅನುಕೂಲ ಸ್ಥಿತಿಯಲ್ಲಿ ನಾವು ಇನ್ನೂ ಅವರ ಮಾರ್ಗದರ್ಶನದಲ್ಲಿ ಭಾರಿ ಯಶಸ್ವಿಯಾಗಿ ನಾವು ಬೂತ್ ಕಮಿಟಿ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಅದರಿಂದ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದ ಹಾಗೂ ನಮ್ಮ IT ವಿಂಗಿನ ಮೋರಿಸ್ ಹಾಗೂ ನಮ್ಮ ಬೆಂಗಳೂರು ನಗರ ರಾಜೇಶ್ ಯೂತ್ ಯುವ ಅಧ್ಯಕ್ಷರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಈ ಪುಟ್ಟ ಮಾತನ್ನು ಮುಗಿಸುತ್ತೇನೆ. ಮೊದಲಾಗಿ ನಿಮ್ಮ ಚಾನಲ್ ಎಲ್ಲ ವೀಕ್ಷಕರಿಗೆ ಸಹ್ಯದಿನ ನಮಸ್ಕಾರಗಳು. ನಾನು ಪುಲಿಕೇಶಿ ನಗರ ಅಧ್ಯಕ್ಷ ಹಾಗೂ JDS ಸ್ಟೇಟ್ ಸ್ಪೋಕ್ ಪರ್ಸನ್. ಇವತ್ತು ನಮ್ಮ ಶಿವಕುಮಾರ್ ಅವರು ಮಾಡಿರೋ ಮೀಟಿಂಗ್ ನೋಡಿದ್ರೆ ಒಂಥರ ಹೊಸ ಹುಮ್ಮಸ್ ಬಂದಿದೆ ನಮಗೆ. ಯಾಕಂದರೆ ಇವತ್ತು ಈ ಸಭೆ ನೋಡಿದ್ರೆ ಈ ರೇಂಜ್ಗೆ ಈ ಸಭೆ ಆಗುತ್ತೆ, ಈ ರೇಂಜಿಗೆ ನಮ್ಮ ಕಾರ್ಯಕರ್ತರು ಬರ್ತಾರೆ ಅಂದ್ಕೊಂಡಿರಲಿಲ್ಲ. ನನಗಂತೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಇವಾಗ ಪುಲಿಕೇಶಿ ನಗರ ಆಗಲಿ ಅಥವಾ ಸರ್ವಜ್ಞ ನಗರ ಆಗಲಿ ಈ ಎರಡು ಕ್ಷೇತ್ರ ಹೆಂಗಂದ್ರೆ 100% ಕಾಂಗ್ರೆಸ್ ಪ್ರಾಬಲ್ಯ ಇರುವಂಥ ಕ್ಷೇತ್ರಗಳು. ಆದರೆ ಇವತ್ತಿನ ಈ ಸಭೆ ನೋಡಿ ನನಗಂತೂ 100% ಕಾನ್ಫಿಡೆಂಟ್ ಆಗಿದೆ. ಮುಂದೆ ಬರೋ ದಿನಗಳಲ್ಲಿ ನಾವು 100% ನಮಗೆ JDS, ಯಾಕಂದರೆ ನಾವು ಮೈತ್ರಿ ಇದ್ದೀವಿ, ನಮ್ಮ ಮೈತ್ರಿಯಲ್ಲಿ JDSಗೆ ಎಷ್ಟು ಸೀಟ್ಗಳು ಸಿಗ್ತಾವೋ ಕನಿಷ್ಠ ಅದರಲ್ಲಿ ಮ್ಯಾಕ್ಸಿಮಮ್ ಸೀಟು ಅಂದರೆ 8 ಸಿಕ್ಕಿದ್ರೆ ಕನಿಷ್ಠ 5ರಿಂದ 6 ಸೀಟು ಇವ್ರ ಕ್ಷೇತ್ರ ಆಗಲಿ ನಮ್ಮ ಕ್ಷೇತ್ರ ಆಗಲಿ ನಾವು ಗೆಲ್ತೀವಿ. ಇದರಲ್ಲಿ ಎರಡನೇ ಮಾತಿಲ್ಲ. ಒಂದೇನಂದರೆ ಇತ್ತೀಚೆಗೆ ಈ ಕಾಂಗ್ರೆಸ್ ಅವರು ಗ್ಯಾರಂಟಿ ಅಂತ ಹೇಳಿ ಇವಾಗ ಗೌರ್ಮೆಂಟಿಗೆ ಬಂದವ್ರೆ. ಇವತ್ತು ನೋಡಿದ್ರೆ ಗ್ಯಾರಂಟಿಯಿಂದ ಯಾವುದೇ ಪ್ರಯೋಜನ ಜನರಿಗೆ ಆಗ್ತಾ ಇಲ್ಲ.
ಒಂದು ರೋಡು ಸರಿ ಇಲ್ಲ, ಯಾವುದೇ ಕೆಲಸ ನೆಟ್ಟಿಗಾಗ್ತಾ ಇಲ್ಲ, ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಸರಿ ಇಲ್ಲ, ಹಾಸ್ಪಿಟ್ಲ್ಗೆ ಹೋದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ₹1 ಗುಳಿಗೆ ನಿಮಗೆ ಫ್ರೀ ಸಿಗ್ತಾ ಇಲ್ಲ. ಈ ಮಟ್ಟಿಗಿದೆ. ಒಂದು ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಆಗಲಿ, ಬ್ಯಾಂಗ್ಳೂರು ಅಭಿವೃದ್ಧಿ ಬಗ್ಗೆ ಇವ್ರಿಗೆ ಯಾವುದೇ ಕಾಳಜಿ ಇಲ್ಲ. ಪ್ರತಿದಿನ ಇವಾಗ ನೋಡ್ತಿರ್ಬೋದು ಕುರ್ಚಿ ಕಿತ್ತಾಟ, ಬೇರೆ ಕುರ್ಚಿ ಕಿತ್ತಾಟ. ಇವಾಗ ಮುಂದೆ ನಾವು JDS ಇದು ಒಂದು ನಮ್ಮ ಸ್ಟೇಟ್ ಪಾರ್ಟಿ, ನಮ್ಮ ರೀಜನಲ್ ಪಾರ್ಟಿ, ಈ ಪಾರ್ಟಿಯನ್ನು ನಾವು ಯಾವುದೇ ಕಾರಣಕ್ಕೂ ಉಳಿಸಲೇಬೇಕು. ನಾವು ಉಳಿಬೇಕಂದ್ರೆ ಈ ಕರ್ನಾಟಕದಲ್ಲಿ ನಮಗೆ ಒಳ್ಳೇದಾಗಬೇಕಂದ್ರೆ ಯಾವುದೇ ಕಾರಣಕ್ಕೂ JDS ಇಂದಾನೇ ಸಾಧ್ಯ, ಕುಮಾರಣ್ಣಿನಿಂದಾನೇ ಸಾಧ್ಯ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿಂದ ಸಾಧ್ಯವಿಲ್ಲ, ಆಗೋದು ಇಲ್ಲ. ಅವರು ಬೇರೆ ಒಂದು ಮಾತು ಹೇಳ್ತಾರೆ, ಅಪ್ನಿ ರೋಟಿ ಬೇ ದಾಲ್ ಅಂತ ಕೆಲಸ ಮಾಡೋಕೆ ಹೊರಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಹಗಲು ರಾತ್ರಿ ಹೋರಾಟ ಮಾಡಿ ಯಾವುದೇ ಕಾರಣಕ್ಕೂ ಈ ಪಕ್ಷವನ್ನು ನಾವು ಮತ್ತೆ ವಾಪಸ್ ತಗೊಂಡು ಬಂದೇ ಬರ್ತೀವಿ. ಜೈ JDS.